ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ರುದ್ರೇಶ್ ಎಸಿ ಎಂಡ್ಸ್ ವಿತ್ PM, ಭಾಸ್ಕರ್ ಮಮತಾ ಮತ್ತು ಚಲುವರಾಜ್ ಸಾಗರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಚಲುವರಾಜ್ ಸಾಗರ್ ಮತ್ತು ಭಾಸ್ಕರ್ ಮಮತಾ ಇವರಿಬ್ಬರು ₹40 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರುದ್ರೇಶ್ ಎಸಿ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಸರಣಿಗಳನ್ನ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ವರ್ಡ್ ಆಪ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಡ್ ಆಪ್ಷನ್ಸ್ ಅಲ್ಲಿ ಬರ್ತಕ್ಕಂತ 2 ಬಹುಮುಖ್ಯವಾದ ಆಪ್ಷನ್ಸ್ ಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಆ 2 ಆಪ್ಷನ್ಸ್ ಗಳು ಯಾವುವು, ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಎಲ್ಲ ವಿಚಾರಗಳನ್ನ ಪ್ರಾಕ್ಟಿಕಲ್ ಡೆಮೋ ಮೂಲಕ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸರ್ಚ್ ವಿಂಡೋ, ಸರ್ಚ್ ಬಾಕ್ಸ್ ಎಡಿಟ್ ಬ್ಲಾಂಕ್. ಸ್ನೇಹಿತರೆ, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD Word 2016 app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ 2016 ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Open Word. ಸ್ನೇಹಿತರೆ, ಇವಾಗ ವರ್ಡ್ ಅಂತ ಹೇಳ್ತು. ಈಗ ಏನಾಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ವರ್ಡ್ ಓಪನ್ ಆಗಿಲ್ಲ. ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡೋದಕ್ಕೆ ನಾನು ಆಲ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಒಂದು ಕೈಯಲ್ಲಿ ಆಲ್ಟ್ ಕೀನ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಟ್ಯಾಬ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Word, new grouping. Open other documents, link Alt F O. ಸ್ನೇಹಿತರೆ, ಇವಾಗ ವರ್ಡ್ ಕಂಪ್ಲೀಟ್ ಆಗಿ ಓಪನ್ ಆಯ್ತು. ಹಾಗೆ ಅದರ ಜೊತೆಗೆ ನ್ಯೂ ಗ್ರೂಪಿಂಗ್ ಅಂತ ಒಂದಷ್ಟು ಆಪ್ಷನ್ಸ್ ಓಪನ್ ಆಗಿದೆ. ಸ್ನೇಹಿತರೆ, ಈ ರೀತಿ ಓಪನ್ ಆದಾಗ ನಮ್ಮ ಬೇಸಿಕ್ ಯೂಸರ್ಸ್ ಗೆ ಯಾವ ಡಾಕ್ಯುಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಫೀಚರ್ ನ ನಾವು ಕಂಪ್ಲೀಟ್ ಆಗಿ ಡಿಸೇಬಲ್ ಮಾಡೋದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಸಾಮಾನ್ಯವಾಗಿ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ಇದಕ್ಕೆ 2 ಕಾರಣಗಳಿವೆ. ಸ್ನೇಹಿತರೆ, ಮೊದಲೇದು ಏನಪ್ಪಾ ಅಂತಂದ್ರೆ ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲ್ ಮಾಡ್ಕೊಂಡಾಗ ಈ ರೀತಿ ಆಗುತ್ತೆ. ಇನ್ನ ಎರಡನೇದು ಏನಪ್ಪಾ ಅಂತಂದ್ರೆ ಹೊಸದಾಗಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಫೀಸ್ ಇದ್ರೂ ಕೂಡ ಈ ರೀತಿ ಆಗುತ್ತೆ. ಸ್ನೇಹಿತರೆ, ಇವಾಗ ನಾನು ಈ ನ್ಯೂ ಗ್ರೂಪಿಂಗ್ ಆಪ್ಷನ್ಸ್ ಈ ಡೈಲಾಗ್ ಬಾಕ್ಸ್ ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಡೈಲಾಗ್ ಬಾಕ್ಸ್ ಕ್ಲೋಸ್ ಆಯ್ತು. ಮತ್ತೆ ನಮ್ಮ ಫೋಕಸ್ ಬೇರೆ ಕಡೆ ಇರುತ್ತೆ. ಮತ್ತೆ ನಾವು ವರ್ಡ್ ಮೇಲೆ ಫೋಕಸ್ ಮಾಡೋದಕ್ಕೆ ಮತ್ತೆ ಆಲ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡಬೇಕು. ನಾನೀಗ ಆಲ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word, Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗಿ ವರ್ಡ್ ಓಪನ್ ಆಗಿದೆ. ಸೊ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಪ್ರತಿ ಸಲ ನಾವು ಬ್ಲಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಈ ರೀತಿ ನ್ಯೂ ಆಪ್ಷನ್ಸ್ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ಡಿಸೇಬಲ್ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಫೈಲ್ ಮೆನು ಓಪನ್ ಮಾಡ್ತಾ ಇದ್ದೀನಿ. ಫೈಲ್ ಮೆನು ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ F ಕೀ ಪ್ರೆಸ್ ಮಾಡಬೇಕು. F ಫಾರ್ ಫೈಲ್. Open tab selected Alt F O. ಸ್ನೇಹಿತರೆ, ಇವಾಗ ಫೈಲ್ ಟ್ಯಾಬ್ ಓಪನ್ ಆಗಿದೆ. ನಾನೀಗ T ಪ್ರೆಸ್ ಮಾಡ್ತಾ ಇದ್ದೀನಿ. T ಫಾರ್ ಟೇಬಲ್. ಆಗ ಮೈಕ್ರೋಸಾಫ್ಟ್ ವರ್ಡ್ ಆಪ್ಷನ್ಸ್ ಓಪನ್ ಆಗುತ್ತೆ. T Word options dialog. General options for working with Word. General options for working with Word. Choose the extensions you want Word to open by default. Word options grouping. Categories list. General. ಸ್ನೇಹಿತರೆ, ಇವಾಗ ವರ್ಡ್ ಆಪ್ಷನ್ಸ್ ಓಪನ್ ಆಗಿದೆ. ಈ ವರ್ಡ್ ಆಪ್ಷನ್ಸ್ ಅಲ್ಲಿ ಒಂದಷ್ಟು ಕ್ಯಾಟಗರಿ ಮತ್ತೆ ಒಂದಷ್ಟು ಆಪ್ಷನ್ಸ್ ಇದೆ. ಸ್ನೇಹಿತರೆ, ಈ ಕ್ಯಾಟಗರಿ ಮತ್ತೆ ಈ ಆಪ್ಷನ್ಸ್ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಕೇವಲ ನಾನು ಇವಾಗ ನಿಮಗೆ ಈ ವರ್ಡ್ ಅಲ್ಲಿ ಬರ್ತಕ್ಕಂತ ನ್ಯೂ ಫೀಚರ್ ನ ಯಾವ ರೀತಿ ಡಿಸೇಬಲ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ಅಪ್ ಆಪ್ಷನ್ಸ್ ಅಂತ ಸಿಗೋ ತನಕ. User enable update doc screen tip. Username initials. Word options office theme. Startup options grouping. Default programs button. ಸ್ನೇಹಿತರೆ, ಇವಾಗ ಸ್ಟಾರ್ಟ್ಅಪ್ ಆಪ್ಷನ್ಸ್ ಮೇಲೆ ನಮ್ಮ ಫೋಕಸ್ ಇದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tell me if Microsoft Word open email attachments and show the start screen when this application starts. Checkbox checked Alt+H. ಸ್ನೇಹಿತರೆ, ನಾವು ಈ ಚೆಕ್ ಬಾಕ್ಸ್ ನ ಅನ್ಚೆಕ್ ಮಾಡ್ಕೋಬೇಕು. ಅನ್ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಈಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪಾ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆದಾಗ ಪ್ರತಿ ಸಲಿನೂ ನ್ಯೂ ಗ್ರೂಪಿಂಗ್ ಆಪ್ಷನ್ಸ್ ತೋರಿಸಬೇಕು ತೋರಿಸಬಾರ್ದು ಅನ್ನೋಂತಕ್ಕಂತ ಆಪ್ಷನ್ ಇದು. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿ ಇದನ್ನ ನಾಟ್ ಚೆಕ್ ಮಾಡ್ತಾ ಇದ್ದೀನಿ. Space not checked. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Real time collaboration options grouping. When working with others, I want to automatically share my changes. Combo box ask me collapsed. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಓಕೆ ಅಂತ ಸಿಗೋ ತನಕ. Show name OK button. ಓಕೆ ಫ್ರೆಂಡ್ಸ್, ಇವಾಗ ಓಕೆ ಬಟನ್ ಮೇಲೆ ಫೋಕಸ್ ಇದೆ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space document 1
1. Word. Microsoft Word document edit multi-line page 1 section 1 blank. ಸ್ನೇಹಿತರೆ ಇವಾಗ ವರ್ಡ್ ಅಲ್ಲಿ ಬರ್ತಕ್ಕಂತ ನ್ಯೂ ಆಪ್ಷನ್ ಅಥವಾ ನ್ಯೂ ಫೀಚರ್ ಡಿಸೇಬಲ್ ಆಗಿದೆ. ನಾನೀಗ ಒಂದ್ಸಲಿ ನಿಮ್ಗೆ ವರ್ಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಾನೀಗ ವರ್ಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಮತ್ತೆ ನಾನೀಗ ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit blank. ಸ್ನೇಹಿತರೆ ಮತ್ತೆ ನಾನೀಗ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD. WORD Word 2016 app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ನಾನೀಗ ವರ್ಡ್ 2016 ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Opening document 1 Word. Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ನ್ಯೂ ಫೀಚರ್ ಡಿಸೇಬಲ್ ಆಗಿದೆ. ಸ್ನೇಹಿತರೆ ಇವಾಗ ಎರಡನೇ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಸೇವ್. ಸ್ನೇಹಿತರೆ ನಾನು ಆಗ್ಲೇ ಹೇಳಿದ್ದೆ, ಹೊಸದಾಗಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಪರ್ಚೇಸ್ ಮಾಡಿರೋರು ಅಥವಾ ಹೊಸದಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಮೈಕ್ರೋಸಾಫ್ಟ್ ಆಫೀಸ್ ನ ಇನ್ಸ್ಟಾಲ್ ಮಾಡ್ಕೊಂಡವರಿಗೆ ಎರಡು ಆಪ್ಷನ್ಸ್ ನಾವು ಕಂಪಲ್ಸರಿ ಡಿಸೇಬಲ್ ಮಾಡ್ಬೇಕಂತ ಹೇಳಿದ್ದೆ. ಅದರಲ್ಲಿ ಎರಡನೇದು ಸೇವ್. ನೋಡಿ ಸ್ನೇಹಿತರೆ, ಇವಾಗ ನಾನು ಈ ಡಾಕ್ಯುಮೆಂಟ್ ನ ಸೇವ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತೀನಿ. ಏನ್ ಬರುತ್ತೆ ಕೇಳಿಸ್ಕೊಳ್ಳೋಣ. Save as tab selected Alt F A. ನೋಡಿ ಸ್ನೇಹಿತರೆ, ಸೇವ್ ಆಸ್ ಟ್ಯಾಬ್ ಅಂತ ಬಂದಿದೆ. ಮತ್ತೆ ನಾನೀಗ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಿದ್ದೀನಿ. This PC tab selected Alt F A C. ದಿಸ್ PC ಟ್ಯಾಬ್. ಸೊ ಈ ರೀತಿ ಆದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಸೇವ್ ಮಾಡೋದು ಕನ್ಫ್ಯೂಸ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸೇವ್ ಡೈಲಾಗ್ ಬಾಕ್ಸ್ ಬರಬೇಕು. ಅದನ್ನ ಯಾವ ರೀತಿ ಮಾಡೋದಂತ ತಿಳ್ಕೊಳ್ಳೋಣ. ನಾನು ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word document edit multi-line page 1 section 1 blank. ಸ್ನೇಹಿತರೆ ಮತ್ತೆ ನಾನು ಇವಾಗ ಆಪ್ಷನ್ಸ್ ಓಪನ್ ಮಾಡ್ತಾ ಇದ್ದೀನಿ. ಅಗೇನ್ ಆಲ್ಟ್ F ಮತ್ತೆ T. ನಾನೀಗ ಆಲ್ಟ್ ಮತ್ತೆ F ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. F for file. Open tab selected Alt F O. Open tab selected Alt F O. ಸ್ನೇಹಿತರೆ ಇವಾಗ ಫೈಲ್ ಟ್ಯಾಬ್ ಓಪನ್ ಆಗಿದೆ. ಮತ್ತೆ ನಾನು T ಪ್ರೆಸ್ ಮಾಡ್ತಾ ಇದ್ದೀನಿ. T for table. T. Word options dialog. General options for working with Word. General options for working with Word. Choose the extensions you want Word to open by default. Word options grouping. Categories list. General. ಸ್ನೇಹಿತರೆ ಇವಾಗ ನಾವು ಎರಡನೇ ಕ್ಯಾಟಗರಿ ನೋಡೋಣ. ಯಾವ್ದಪ್ಪ ಅಂತಂದ್ರೆ ಸೇವ್. ನಾನೀಗ ಸೇವ್ ಬರೋ ತನಕ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display. Proofing. Save. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಸೇವ್ ಮೇಲೆ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save documents grouping. Save files in this format. Combo box Word document. Star.docs. Collapsed Alt plus F. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save auto recover information. Minutes edit Alt plus M. Select Word options grouping. Save documents grouping. Keep the last auto recover file location. Word options grouping. Save documents grouping. Browse button Alt plus B. Don't show the backstage when opening or saving files. Checkbox not checked Alt plus S. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಇದು ನಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಆಪ್ಷನ್. ಏನಪ್ಪಾ ಅಂತಂದ್ರೆ ಡೋಂಟ್ ಶೋ ವೆನ್ ಓಪನಿಂಗ್ ಅಂಡ್ ಸೇವಿಂಗ್ ಡಾಕ್ಯುಮೆಂಟ್. ಈ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನೀಗ ಇದನ್ನ ಚೆಕ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಓಕೆ ಬಟನ್ ಸಿಗೋ ತನಕ. Show additional places for saving. Save the computer by default. Default local file locate. Word options group. Default personal. Word options group. Server drafts locate. Word options group. Preserve fidelity. OK button. ಓಕೆ ಫ್ರೆಂಡ್ಸ್, ಇವಾಗ ಓಕೆ ಬಟನ್ ಮೇಲೆ ನಮ್ಮ ಫೋಕಸ್ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Document 1 Word. Microsoft Word document edit multi-line page 1 section 1 blank. ಸ್ನೇಹಿತರೆ ಇವಾಗ ನಾವು ಎರಡು ಬಹುಮುಖ್ಯವಾಗಿರ್ತಕ್ಕಂಥ ಆಪ್ಷನ್ಸ್ ನಾವು ಸೆಟ್ ಮಾಡ್ಕೊಂಡಿದೀವಿ. ನಾನೀಗ ನಿಮಗೆ ಸೇವ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇವಾಗ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಡೈರೆಕ್ಟ್ ಆಗಿ ಸೇವ್ as ಡೈಲಾಗ್ ಬಾಕ್ಸ್ ಬರುತ್ತೆ. Save as dialog. File name. Combo box collapsed. Edit Alt plus N selected .1. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ನೋಡಿ, ಇವಾಗ ಸೇವ್ as ಡೈಲಾಗ್ ಬಾಕ್ಸ್ ಬಂದಿದೆ. ಸ್ನೇಹಿತರೆ ಈ ರೀತಿ ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಫಸ್ಟ್ ಟೈಮ್ ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅಥವಾ ಹೊಸದಾಗಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳನ್ನ ಪರ್ಚೇಸ್ ಮಾಡಿದಾಗ ಈ ಎರಡು ಆಪ್ಷನ್ ಗಳನ್ನ ನಾವು ಮರೀದೆ ಡಿಸೇಬಲ್ ಮಾಡ್ಕೋಬೇಕು. ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.